ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಪಾಪ ನಮಗೆ ಸರ್ಕಾರ ಅವತ್ತಿನ ಸ್ಪಂದಿಸ್ತಾನೆ ಇದೆ. ಅದರ 2ನೇ ಚಿತ್ರರಂಗದಿಂದ ಇಂಥ ಯಾವುದಾದ್ರೂ ಒಂದು ಬೇಡಿಕೆ ಇಟ್ಟಾಗ CM ಆಗ್ಬೋದು, DCM ಆಗ್ಬೋದು, ಪರಮೇಶ್ವರ್ ಅವರಾಗ್ಬೋದು, ಹೋಮ್ ಮಿನಿಸ್ಟರ್ ಆಗ್ಬೋದು, ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಅವತ್ತಿಂದ. ಸೊ ಖಂಡಿತವಾಗ್ಲೂ ನಮ್ಮ ಕೈಲಿ ಆಗ್ತಾ ಇಲ್ಲ ಸರ್, ನಮಗೆ ನೀವೇ ಇದನ್ನ ಸರಿಪಡಿಸ್ಕೊಡಿ ಅನ್ನೋ ಸಿಚುವೇಶನ್ ಬಂದಾಗ ಖಂಡಿತವಾಗ್ಲೂ ನಾವು ಎಲ್ಲರೂ ಸೇರಿ ಹೋಗಿದೆ ಅವ್ರಿಗೆ ಮನವಿ ಕೊಡ್ತೀವಿ. ಬರೀ ಒಬ್ಬ ಕಲಾವಿದನ ಹೆಸರಿಟ್ಕೊಂಡು ಮಾತ್ರ ಅಂತಲ್ಲ, ಇಡೀ ಚಿತ್ರರಂಗದಲ್ಲಿರುವಂತಹ ಯಾವ ಕಲಾವಿದರುಗಳು ಹೀರೋಯಿನ್ಗಳಾಗಿರ್ಬೋದು, ಹೀರೋಗಳು ಎಲ್ಲ ಕಲಾವಿದರುಗಳು ಕೂಡ ಈ ತರದ ನೆಗೆಟಿವ್ ಆಗಿರುವಂತ ಅಥವಾ ತುಂಬಾ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಮಾತಾಡುವಂತ ಒಂದು ಸಂಸ್ಕೃತಿ ಬೆಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಕಲಾವಿದರ ಸಂಘ ಕಾರ್ಯದರ್ಶಿಯಾಗಿ ಎಲ್ಲರನ್ನೂ ಒಟ್ಟಾಕಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಸರ್ಕಾರಕ್ಕೊಂದು ಮನವಿ ಮಾಡಿ ಅಂತವ್ರ ವಿರುದ್ಧ ಕ್ರಮ ತಗೊಂಡು ಅದೊಂದು ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡಬಹುದು ಅಂತ ಅನ್ಸುತ್ತದೆ. ಖಂಡಿತವಲ್ಲ ಸರ್. ಈಗ ನೀವು ಹೇಳ್ತೀವಿ ನನಗೇ ಮಾಡಿದ್ರು, ನನಗೆ ಆಗಿದೆ. ನೀವು ಆ ವಿಡಿಯೋಗಳು ಯಾರು ಕೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗೆಲ್ಲ ಬೈದವ್ರೆ. ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ. ನಾನು ಇಷ್ಟೇ ಮಾಡಿದೆ, ಯಾರು ನನ್ನ ಮೇಲೆ ಈ ಥರ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಇದೆ. ನಾನು ಲೀಗಲ್ ಆಗಿ ಲಾ ಏನು ಹೇಳುತ್ತೆ ಅದ್ರ ಪ್ರಕಾರ ಕೋರ್ಟಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ. ಒಂದು 5-6 ಅಂದರೆ ದಾವಣಗೆರೆ, ಹುಬ್ಳಿ, ಕರ್ನಾಟಕ ಅಂದರೆ ಬೆಂಗಳೂರು, ಒಂದು 8 ಕರ್ನಾಟಕದಲ್ಲಿ 8 ಕಡೆಯಿಂದ ಒಬ್ಬೊಬ್ಬರ ಮೇಲೆ 8 ಕೇಸ್ ಆಗಿದೆ. ಅವರೆಲ್ಲರೂ ಅವ್ರು ಯಾರಿಗೂ ಹೊಡೆಯೋದು ಬೇಡ, ಬಡಿಯೋದು ಬೇಡ. ಲಾ ಏನು ಹೇಳುತ್ತೆ, ಇಂಥ ತಪ್ಪು ಮಾಡಿದ್ರೆ ಕೇಸ್ ಹಾಕಿ, ಇಲ್ಲ ಏನಿದೆ ಸ್ಟೇಷನ್ ಇದೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ ನಾನು. ಅವರು ಇವಾಗ ಒಂದು ವೇಳೆ ಅವ್ರು 20 ವರ್ಷ 40 ವರ್ಷ ಆಗಿದ್ರೆ ಇನ್ನೂ 15-20 ವರ್ಷ ಕೋರ್ಟ್ಗೆ ಅಲಿಬೇಕು. ಅವರು 8 ಕಡೆ 8 ಕೋರ್ಟ್ಗೆ ಎವ್ರಿ ಮಂತ್ 2 ಮಂತ್ಸ್ ಹೋಗ್ಲೇಬೇಕು. ಅವ್ರು ಹೋಗಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ನಾನು ಬಿಡೋದಿಲ್ಲ ಸರ್. ಇದು ಯಾವಾಗ ನೀವು ಕಂಪ್ಲೇಂಟ್ ಮಾಡಿದ್ದು? ಎಲ್ಲ ಮಾಡಿದ್ದೀನಿ ನಾನು. ಅದನ್ನೆಲ್ಲ ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಯಾರ ಮೇಲೆ ಮಾಡಿದ್ದೀನಿ, ಏನ್ ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡಲ್ಲ. ಅದಕ್ಕೆ ನನಗೆ ಯಾವಾಗ ನ್ಯಾಯ ಸಿಗುತ್ತೋ ನಾನು ಅವಾಗ ಹೇಳ್ತೀನಿ, ಸರ್ ಇಷ್ಟು ಜನ ನನಗೆ ಬೈದಿದ್ರು ನೋಡಿ, ಇಂಥ ವಿಡಿಯೋ ಇಂಥವ್ರಿಗೆ ಈ ಥರ ಒಂದು ಶಿಕ್ಷೆ ಆಗಿದೆ ಅನ್ನೋದು ಹೇಳ್ತೀನಿ ಖಂಡಿತವಾಗ್ಲು. ಆವಾಗ ನಾನು ಏನು ಮಾಡಕ್ ಹೋಗೋದಿಲ್ಲ. ಯಾಕೆ ಬಡಿಬೇಕು ಅವ್ರಿಗೆ? ಯಾಕೆ ಪರ್ಸನಲ್ ತಗೋಬೇಕು? ನಾನು ಲೀಗಲಿ ಎಂತೆಂಥವ್ರು ನನಗೆ ಬೈದಿದ್ರು ಅವ್ರ ಮೇಲೆ ಅವರೆಲ್ಲ ಬಂದವ್ರೀಗ, ಸರ್ ಏನೋ ಬೈದ್ಬಿಟ್ವಿ, ಹೆಂಗ್ ಮಾಡ್ಬಿಟ್ವಿ ಸರ್, ಬಿಟ್ಬಿಟ್ಟು ಸರ್ ಹಂಗೆ ಅಂತ ಎಲ್ಲ ಕೋರ್ಟಲ್ಲಿ ಹೇಳಪ್ಪ, ನನ್ನ ಹತ್ರ ಮಾತಾಡ್ಬಾರ್ದು. ಅಲ್ಲೇ ಕೋರ್ಟಲ್ಲಿ ಯಾಕಂದ್ರೆ ಕೇಸ್ ಕೋರ್ಟಲ್ಲಿ ಇರೋದ್ರಿಂದ ನಾನು ಮಾತಾಡ್ಬಾರ್ದು ನಿಮ್ಮ ಹತ್ರ, ನೀವು ಹೋಗಿ ಅಂತ. ಒಂದು ಅಡ್ವೊಕೇಟ್ ಫೋನ್ ಮಾಡಿದ್ರು, ಇಲ್ಲ ಏನೋ ಮಾಡಿ ಸರ್ ಅಂತ. ಸರ್ ನೀವು ಅಡ್ವೊಕೇಟು, ದಯವಿಟ್ಟು ಈ ಕೇಸ್ ಕೋರ್ಟಲ್ಲೇ ಇರೋದ್ರಿಂದ ನೀವು ಕೋರ್ಟಲ್ಲೇ ಮಾತಾಡಿ. ಇವರೆಲ್ಲ ಏನಕ್ಕೆ ಬೈದ್ರು, ನನ್ನ ಈ ಭಾಷೆ ಏನಕ್ಕೆ ಬಳಸಿದ್ರು ಅಲ್ಲಿ ಕೋರ್ಟಲ್ಲಿ ಹೇಳಿ. ಯಾಕಂದ್ರೆ ಜಸ್ಟ್ ನೋಡ್ತಾರಲ್ವಾ ಇವ್ರು ಬೈದಿರೋದು, ಫೋಟೋ ಇದೆ, ಇವರೇ ಬೈದಿರೋದಿದೆ, ಏನೇನು ಬೈದಿದ್ದಾರೆ ಅನ್ನೋದು ಇದಕ್ಕಿದೆ, ಅದಕ್ಕೆ ಯಾವ ಥರ ಕಾನೂನಲ್ಲಿ ಶಿಕ್ಷೆ ಇದೆ. ಸೊ ಅಲ್ಲಿ ಅವರು ಲೈಫ್ ಲಾಂಗು ಅವ್ರ ಕೆಲಸ ಕಾರ್ಯ ಬಿಟ್ಟು ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್ ಅಲಿಬೇಕು. ಅವರು ಇದೇ ಶಿಕ್ಷೆ ಅವ್ರಿಗೆ. ಅವ್ರು ಸಂಪಾದನೆ ಮಾಡಿರ್ತಾರಲ್ವ ಆ ದುಡ್ಡನ್ನೆಲ್ಲ ಬರೀ ಸ್ಟೇಷನ್ನು, ಕೋರ್ಟು ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಖರ್ಚು ಮಾಡಬೇಕು. ಅವಾಗ ಇವ್ರನ್ನ ಇವರು ಸ್ಟಾರ್ಗಳು ಬಂದು ಕೈ ಹಿಡಿತಾರೆ, ಯಾವ ಸ್ಟಾರ್ಗಳು ಇವರು ದುಡ್ಡು ಕೊಡ್ತಾರೆ, ಇವರು ಅವಾಗ ಗೊತ್ತಾಗುತ್ತೆ ನಾವು ಯಾವ ಸ್ಟಾರ್ ನಂಬ್ಕೊಂಡು ಮಾತಾಡಿದ್ರೆ ಇವತ್ತು ಯಾವ ಸ್ಟಾರ್ ಇದಾರಪ್ಪ ನಮಗೆ ಅನ್ನೋದು ಅವತ್ತು ಗೊತ್ತಾಗುತ್ತೆ ಅವ್ರಿಗೆ. ಗೊತ್ತಾಯ್ತಾ? ಇದನ್ನ ನೀವು ಹೇಳಿದ್ರಲ್ಲ, ನ್ಯಾಯವಾಗಿ ಸರ್ಕಾರಕ್ಕೆ ಅಫ್ಕೋರ್ಸ್ ಸರ್ಕಾರಕ್ಕೂ ಕೊಡ್ತೀವಿ. ಒಂದು ಲೀಗಲ್ ಏನು ಫೈಟ್ ಮಾಡಬೇಕು ಫೈಟ್ ಮಾಡ್ತೀವಿ ನಾವು. ಯಾಕಂದ್ರೆ ಬೈಯೋ ವ್ಯಕ್ತಿ ಒಂದು ಅಮ್ಮನ ಬೈತಾನೆ, ಒಂದು ಅಕ್ಕನ ಬೈತಾನೆ ಅಂದಾಗ ನನಗೆ ನಮ್ಮ ಅಮ್ಮ, ನಮ್ಮ ಅಕ್ಕ, ನಮ್ಮ ದೇವರವರು ಅಲ್ವಾ. ನಾನು ಸುಮ್ಮನೆ ಇದ್ಬಿಡ್ಬೋದು, ಅಯ್ಯೋ ಯಾರೋ ನಮ್ಮ ಫ್ಯಾನ್ ಹೀರೋ ಬೈದ ಅಂತ. ಆದ್ರೆ ನನ್ನ ಜೊತೆಲಿ ಹುಟ್ಟಿದವ್ರು ಸುಮ್ಮನೆ ಇರ್ತಾರ? ಅವರು ಕೇಸ್ ಹಾಕವ್ರೆ. ನನ್ನ ಜೊತೆಲಿ ಹುಟ್ಟಿದವರು ಕೇಸ್ ಹಾಕೋರು ಅವ್ರ ಮೇಲೆ. ಯಾಕಪ್ಪ ಬೈದಿದ್ಯಾ ನಮ್ಮಮ್ಮ ನಮ್ಮ ಅಕ್ಕ ಅಂತ ಬೈತಲ್ಲ, ಏನಕ್ಕಪ್ಪ ಬೈದ್ಯಾ, ಬಾ ಇಲ್ಲಿ ಕೋರ್ಟಲ್ಲಿ ಹೇಳು. ಸೊ ನಮ್ಮ ಮನೆಯಲ್ಲಿ 8 ಜನ 5 ಜನ 6 ಜನ ಇದ್ರೆ ಅವರು ಎಲ್ಲರೂ ಎಲ್ಲ ಕಡೆನೂ ಕೇಸ್ ಹಾಕೋರೆ. ಇದಕ್ಕೆ ಬರೀ ಲೈಫ್ ಲಾಂಗ್ ಅವ್ರ ಜೀವನ ಪೂರ್ತಿ ಈ ತರ ಪದ ಬಳಕೆ, ಈ ತರ ಒಂದು ಲಾನ ಮಿಸ್ಯೂಸ್ ಮಾಡ್ಕೊಂಡಿರೋದ್ರಿಂದ ಲೈಫ್ ಲಾಂಗ್ ಅವರು ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್ ಅಲಿಬೇಕು. ಇಷ್ಟೇ ಅವ್ರ ಶಿಕ್ಷೆ.